ಸೆಮಿಫೈನಲ್ಸ್ ನ ಫಸ್ಟ್ ಪರ್ಫಾರ್ಮೆನ್ಸ್ ಇಡೀ ಸೆಟ್ ಅಲ್ಲಿರುವಂತಹ ಕಂಟೆಸ್ಟೆಂಟ್ಸ್, ಮೆಂಟರ್ಸ್, ಜೂರಿ, ಜಡ್ಜಸ್ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡೆಯೋ ಹಾಗೆ ಮಾಡಿದೆ. ಅದು ಈ ಪರ್ಫಾರ್ಮೆನ್ಸ್ ನ ಗೆಲುವು. ಕಂಗ್ರ್ಯಾಚುಲೇಷನ್ಸ್ ಪೃಥ್ವಿ ಹಾಗೂ ಅನ್ವಿತಾ. ಇವರಿಬ್ಬರಲ್ಲಿ ಇಂದು ನಾಗರಾಜ್ ಅವ್ರನ್ನ ನಾನು ನೋಡಿದ್ವಿ, ನಂದಿತಾ ಅವ್ರನ್ನ ಕೂಡ ನಾವು ನೋಡಿದ್ವಿ. ಐ ಥಿಂಕ್ ಆ ಎರಡು ಮೆಂಟರ್ಸ್ಗೆ ಕೂಡ ರಿಯಲಿ ಚಪ್ಪಾಳೆ ಬರಬೇಕು ಪ್ಲೀಸ್. ಕೀರ್ತನೆಗೆ ಕೀರ್ತನೆಯಿಂದ ಆಶೀರ್ವಾದ. ನಮ್ಮ ತಂದೆಯವರು ಶ್ರೀ ಎಲ್ ರಾಮಶೇಷ ಅವರು ಅವರ ಬಹುಶಃ 40ನೇ 50ನೇ ವಯಸ್ಸಿನಲ್ಲಿ ಪುರಂದರ ರೂಪಕ ಅಂತ ಅವರು ರಚಿಸಿದಂತಹ ಒಂದು ಸಂಗೀತ ನೃತ್ಯ. ಅದು ಡಾಕ್ಟರ್ ಮುರಳೀಧರ್ ರಾವ್ ಅನ್ನೋರು ಅದನ್ನು ಕೊರಿಯೋಗ್ರಾಫ್ ಮಾಡಿದ್ರು. AV ಪ್ರಕಾಶ್ ಅವರು ಕೊಳಲು, MA ಕೃಷ್ಣಮೂರ್ತಿ ಅವರ ಮೃದಂಗ, ನಮ್ಮ ತಂದೆಯವರ ಗಾಯನ, ಮುರಳೀಧರ್ ಅವರ ಎಲ್ಲ ಸ್ಟೂಡೆಂಟ್ಸು ಒಂದು ನೃತ್ಯ ರೂಪಕವನ್ನು ಮಾಡಿದ್ರು. ಇವತ್ತಿನ ದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಶಾಸ್ತ್ರವನ್ನು ಕೂಡ ನಮಗೆ ಸರಳ ವರಸೆ, ಜಂಟಿ ವರಸೆ ಎಲ್ಲ ರಚಿಸಿದವರು ಆ ಮಹನೀಯರು. ಅವರ ಈ ಆಡಿಸಿದಳೆ ಶೋದ ಈ ರಚನೆ ಏನಿದೆ, ಇದೊಂದು ಐಕಾನಿಕ್. MS ಸುಬ್ಬಲಕ್ಷ್ಮಿ ತಾಯಿಯಿಂದ ಎಲ್ಲರೂ ಹಾಡಿರುವಂತಹ ಹಾಡು. ನನಗೆ ವೈಯಕ್ತಿಕವಾಗಿ ಬಹಳ ಇವತ್ತು ಹೆಮ್ಮೆ ಆಗ್ತಾ ಇರೋದು ಏನಂದ್ರೆ, ಆ ವಿಠಲನನ್ನ ಎಷ್ಟು ಪ್ಯೂರಿಟಿಯಿಂದ ನೀವಿಬ್ರು ಕರ್ಕೊಂಡ್ ಬಂದಿದ್ದೀರಾ ಅಂದ್ರೆ, ಸಂಗೀತದ ಶಕ್ತಿ ನಾನಾ ಇರ್ಲಿಲ್ಲಮ್ಮ ತಾಯಿ. ಇಬ್ರೂ ಇವತ್ತು ಒಂದು ಸ್ವರ ಸಂಸ್ಥಾನದಲ್ಲಿ ಬಹಳ ಅದ್ಭುತವಾದಂಥ ಗಾಯನವನ್ನು ಮಾಡಿದ್ದೀರಾ. ಇವಳು ಅನ್ವಿತಾ, ಏನು ಶುದ್ಧತೆ ಇವತ್ತು ನಿನ್ನ ಕಂಠದಲ್ಲಿ. ಅದೇ ರೀತಿ ಇವಳ ಕಂಠದಲ್ಲಿ ಭಾವ ಹರಿದು ಉಕ್ತಾ ಇದೆ. ಇವಳ ಕಂಠದಲ್ಲಿ ಶುದ್ಧತೆ ಹರಿದು ಉಕ್ತಾ ಇದೆ. ಸಾರಿ ಟು ಇಂಟರಪ್ಟ್. ಪ್ಲೀಸ್ ಹೋಗ ಕಂಪೋಸ್ ಮಾಡಿದ್ ಮ್ಯಾಮ್. ವಾ ಸ್ವರ ಪಾಠ ಎಲ್ಲ ಮ್ಯಾಮೇ ಮಾಡಿ ಎಷ್ಟು ಅದ್ಭುತವಾಗಿ ಅವರು ಕಂಪೋಸ್ ಮಾಡಿದ್ದಾರೆ. ಅದನ್ನ ಮಕ್ಕಳು ಹಾಡಿದ್ದಾರೆ. ಥ್ಯಾಂಕ್ ಯು. ಸರಿಗಮಪ ಈ ಒಂದು ಸಂಚಿಕೆ ಈ ಒಂದು ಹಾಡಿಂದ ಗೆದ್ದಾಯ್ತು, ಮುಗೀತು. ಥ್ಯಾಂಕ್ ಯು. ವಿಪಿ ಸರ್. ಅರ್ಜುನ್ ಸರ್, ನನ್ಗೇನು ಅನ್ಸಾಯ್ತು, ಜಗದೋದ್ಧಾರನ ಆಡಿಸಿದ್ದಳು ಯಶೋಧ. ಇಲ್ಲಿ ನಿಮ್ಮೊಳಗಡೆ ಇರೋ ಜಗದೋದ್ಧಾರನ ಹಾಡಿಸಿದ್ದು ಇವರಿಬ್ರು, ನಾಗರಾಜ್ ಅಂಡ್ ನಂದಿತಾ ಮೇಡಮ್. ಇಟ್ ವಾಸ್ ಅಮೇಝಿಂಗ್. ಒಬ್ರಿಗೇನೋ ಒಬ್ರು ಚೆನ್ನಾಗಿ ಹಾಡಿದ್ರಿ. ನನಗೆ ಅನ್ವಿತಾ ಸ್ಪೆಷಲಿ ಶಿ ವಾಸ್ ಅಮೇಝಿಂಗ್. ಥ್ಯಾಂಕ್ ಯು ಸೋ ಮಚ್. ಪೃಥ್ವಿ ಅವ್ರ ವಾಯ್ಸ್ ಅಲ್ಲಿ ಒಂದು ಮ್ಯಾಜಿಕ್ ಇದೆ. ಶಿ ಆಲ್ಸೋ ಒಂದು 2-3 ಗಮಕಕ್ಕೆ ಪೃಥ್ವಿ ಮಾಡೋದು ಇಟ್ ವಾಸ್ ಔಟ್ಸ್ಟ್ಯಾಂಡಿಂಗ್. ಭಾಳ ಚೆನ್ನಾಗಿತ್ತು. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಸೆಮಿಫಿನಾಲೆಗೆ ಇದೊಂದು ಗ್ರೇಟ್ ಬಿಗಿನಿಂಗ್ ಅಂತ ನನಗೆ ಅನಿಸ್ತಾ ಇದೆ. ದಿಸ್ ಎ ಗ್ರೇಟ್ ಬಿಗಿನಿಂಗ್ ಆಫ್ ಎ ಗ್ರೇಟ್ ಕಾನ್ಸೆಪ್ಟ್ ಆಫ್ ದಿ ಕ್ರಿಯೇಷನ್. ಆ್ಯಕ್ಚುಲಿ ಗ್ರೇಟ್ ಕಾನ್ಸೆಪ್ಟ್ ಆಫ್ ದಿ ಕ್ರಿಯೇಷನ್. ಭಾರತದಲ್ಲಿ ಈ ರೀತಿಯ ಒಂದು ಕಲ್ಪನೆ ನಮ್ಮ ಧಾರ್ಮಿಕ ಪುರುಷರು ಯೋಚನೆ ಮಾಡಿದಾರಲ್ಲ, ಅದು ಮ್ಯಾಕ್ಸ್ ಮುಲ್ಲರ್ ಹೇಳ್ತಾನೆ, ತ್ರಿಭುವನಂ ನೋಂಪಿ ದರ್ಶನಂ ಅನ್ನುವ ಈ ಕಲ್ಪನೆ ಜಗತ್ತಿನ ಯಾವ ದೇಶದ ಯಾವ ಧರ್ಮದಲ್ಲೂ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ತಾಯಿ ಮಗುವಿನ ಬಾಯಿನಲ್ಲಿ 14 ಲೋಕಗಳನ್ನು ಕಂಡಳು ಅನ್ನುವ ಒಂದು ಕಾನ್ಸೆಪ್ಟ್ ಅದು ಭಾರತದಲ್ಲಿ ಮೊದಲು ಕ್ರಿಯೇಷನ್ಗೋಸ್ಕರ ಈ ಕಲ್ಪಿತವಾಗಿದೆ. ಅದು ಅಲ್ಲಿಂದ ಇಲ್ಲಿಗೆ ಬಂದು ತಾಯಿ ಮಗು. ಈಕೆ ತಾಯಿ ಆದರೆ ಅವಳು ಮಗು ಆಗ್ತಾ ಇದ್ದಾಳೆ, ಅವಳು ಮಗು ಆದರೆ ಇವಳು ತಾಯಿ ಆಗ್ತಾ ಇದ್ದಾಳೆ. ಈ ಇಬ್ಬರು ಮಕ್ಕಳು ಹಾಡ್ತಿದ್ರೆ ಇವರಿಬ್ಬರು ತಾಯಂದ್ರಾಗಿ ಆ ಕಡೆ ಈ ಕಡೆ ಕಾಪಾಡ್ತಾ ಇದ್ದಾರೆ. ಏನು ಸೀನ್ರಿ ಇದು ಸೆಮಿಫೈನಲ್ಗೆ ಒಂದು ಅದ್ಭುತವಾದ ನಾಂದಿ ದೀಪವನ್ನು ಹಚ್ಚಿದಾಗಿದೆ. ಇದು ಸೂಪರ್. Thank you for the appreciation. Actually, it was an experiment. Actually, ನಮ್ಗೆ ಗೊತ್ತಿರಲಿಲ್ಲ ಇದು ವರ್ಕ್ ಆಗುತ್ತೋ ಇಲ್ವೋ ಅಂತ. Especially, I have to thank Arun and his team. ಮಾರ್ಕ್ಸ್ ಅಂತ ಬೇಕಾಗಿರೋದ್ರಿಂದ ಮಹಾಗುರುಗಳೇ, ಬಿಕಾಸ್ ಇಟ್ಸ್ ಸೆಮಿಫೈನಲ್ಸ್. 2 ಫುಲ್ ಮೂನ್. ಪೂರ್ಣಚಂದ್ರ, ಪೃಥ್ವಿ ಭಟ್ ಹಾಗೂ ಅನ್ವಿತಾ ಇಬ್ರಿಗೂ ಕೂಡ ಫುಲ್ ಮಾರ್ಕ್ಸ್ ಅಂದ್ರೆ 100 ಮಾರ್ಕ್ಸ್ ಸಿಗ್ತಾ ಇದೆ ಅವರಿಗೆ. ನಿಮ್ಮ ತಂಡದ ಟೋಟಲ್ ಸ್ಕೋರ್ಸ್ಗೆ ಆಡ್ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್ ಅನ್ವಿತಾ, ಕಂಗ್ರ್ಯಾಚುಲೇಷನ್ಸ್ ಪೃಥ್ವಿ. ಮಹಾಗುರುಗಳ ಇನ್ನೊಂದು ವಿಭಿನ್ನವಾದಂತಹ ಪ್ರಯೋಗ, ಒಬ್ಬನೇ ಮಂಜುನಾಥನೊಬ್ಬನೇ. ವಿಪಿ ಸರ್ ಮನ್ಸಿಗೆ ಈ ಪರ್ಫಾರ್ಮೆನ್ಸ್ ಹೇಗನ್ಸ್ತು? ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್, ಬ್ರಿಲಿಯನ್ಸ್. ಈ ಹಾಡಿಗೆ ಕ್ಲಾರಿಟಿ ಆಫ್ ಥಾಟ್
ಅದು ಬಹಳ ಇಂಪಾರ್ಟೆಂಟ್. ಹರ್ಷ ಅವರಲ್ಲಿ ವಿಷಯ ಇತ್ತು ಇವತ್ತು, ಅಶ್ವಿನ್ ನಲ್ಲಿ ಕ್ಲಾರಿಟಿ ಇತ್ತು. ಅಂದ್ರೆ ಆ ಸಂಗತಿಗಳು ಅದೆಲ್ಲ ಇವತ್ತು ಅಶ್ವಿನ್ ಕೊರಳಲ್ಲಿ ಬಹಳ ಚೆನ್ನಾಗಿ ನುಡೀತು, ಬಹಳ ಚೆನ್ನಾಗಿತ್ತು ಅಶ್ವಿನ್ ಅವರ. ಅಟ್ ದ ಸೇಮ್ ಟೈಮ್ ಹರ್ಷ ಈಸ್ ಸಚ್ ಅ ನಾಲೆಡ್ಜಬಲ್ ಪರ್ಸನ್. ನಾಲೆಡ್ಜ್ಗೆ ಅರಿವಿಲ್ಲದೆ ಸಿಗುವಂತಹ ರಿವಾರ್ಡ್ ಜನಗಳಿಂದ ಗೌರವ. ಸೊ ನಿಮ್ಮೇಲೆ ಅಪಾರವಾದಂತಹ ಗೌರವ ಹರ್ಷ ಅವರೇ. ನಿಮ್ಮಲ್ಲಿರುವ ವಿದ್ಯೆಗೆ ನಾನು ನಿಮ್ಮನ್ನ ಬಹಳ ಗೌರವಿಸ್ತೇನೆ. ಬಹಳ ಸುಂದರವಾಗಿ ಪ್ರಸ್ತುತಪಡಿಸಿದ್ದೀರಾ. ನಿಮ್ಮ ಮೆಂಟರ್ಸ್ ಆರ್ ವಿನ್ನರ್ಸ್. ಸುಚೇತನ್ ಸರ್ ಆಗಲಿ, ಅನುರಾಧ ಮೇಡಮ್ ಆಗಲಿ, ಖಂಡಿತವಾಗಿ ಇಬ್ರು ವಿನ್ನರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್, ಸೆಮಿಫಿನಾಲೆಗೆ ಯಾವ ರೀತಿ ಇರಬೇಕು ಅದಕ್ಕೂ ಮೇಲಿತ್ತು. ಇಟ್ ವಾಸ್ ಅ ಟಫ್ ಕಾಂಪಿಟೇಷನ್. ನನಗೆ ಹರ್ಷ ಅವರು ಆ ಹೈ ರೇಂಜ್ ಹೋಗ್ಬೇಕಾದ್ರೆ ಲೈವಲ್ಲಿ ಆ ಕಂಟ್ರೋಲ್ ಮಾಡೋದ್ರಲ್ಲ ಡೈನಾಮಿಕ್ಕು, ಇಟ್ ವಾಸ್ ಥ್ರಿಲ್ಲಿಂಗ್. ಭಾಳ ಕಷ್ಟ ಆ ರೇಂಜ್ನಲ್ಲಿ ಲೈವಲ್ಲಿ ಅದನ್ನೊಂದು ರೆಕಾರ್ಡಿಂಗ್ ಟೆಕ್ನಿಕ್ ಥರ ಯೂಸ್ ಮಾಡಿ ಆ ಡೈನಾಮಿಕ್ ಕಂಟ್ರೋಲ್ ಮಾಡಿ. ಇಟ್ ವಾಸ್ ಅಮೇಝಿಂಗ್. ಆ್ಯಂಡ್ ಆಸ್ ಸರ್ ಸೆಡ್, ಅಶ್ವಿನ್ ವಾಸ್ ಸೋ ಕಾನ್ಫಿಡೆಂಟ್. ಅಶ್ವಿನ್ ಅಂದರೆ ಏನು ಅನ್ನೋದು ಮತ್ತೊಮ್ಮೆ ಇನ್ನೊಂದ್ಸತಿ ಪ್ರೂವ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಅಮೇಝಿಂಗ್ ಅಮೇಝಿಂಗ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ನಾನು ತಬ್ಬಿಬ್ಬಾಗುವ ಪ್ರಯೋಗ ಇದು. ಹಾ, ನಮ್ಮ ಉದ್ದೇಶ ಅದಿರಲಿಲ್ಲ. ಅವನೇನೋ ಪಾಪ ಮಧುರವಾಗಿ ಶಿವನನ್ನು ಕರೀತಾನೆ, ಅವನು ಬಂದರೆ ಅವನು ಶರಣಾಗ್ತಾನೆ, ಅಷ್ಟೇ ಉದ್ದೇಶ. ಅದಕ್ಕೆ ಇಷ್ಟೆಲ್ಲ ಒಂದು ಪ್ರಯೋಗದ ಮುಖವನ್ನು ಕೊಟ್ಟಲ್ಲಪ್ಪ. ನೀನು ನಿಜವಾಗಿಯೂ ಪ್ರತಿಭಾವಂತ ಕಣೆ ಹರ್ಷ, ತುಂಬ ಪ್ರತಿಭಾವಂತ ಮತ್ತು ಮಹತ್ವಾಕಾಂಕ್ಷಿ. ನೀನು ಮಹತ್ವಾಕಾಂಕ್ಷಿ. ಮೊದಲು ಈ ಅಂಗವಸ್ತ್ರ ಈ ವಸ್ತ್ರಧಾರಣೆ ಇದೆಯಲ್ಲ, ಅದೇ ಬಹಳ ಸೊಗಸು. ನೀವು ಬಂದ ಕೂಡಲೇ ವಸ್ತ್ರಧಾರಣೆಯೇ ನಿಮ್ಮ ಹಾಡಿನ ಉದ್ದೇಶ ಹೇಳ್ಬಿಡ್ತು. ಮತ್ತೆ ನೀವಿಬ್ಬರು ಅಂಗಸೌಷ್ಠವ ತುಂಬ ಚೆನ್ನಾಗಿತ್ತು. ಇಬ್ಬರು ಪೂರ್ಣಚಂದ್ರನೇ. ಈ ಚಾಂಪಿಯನ್ಶಿಪ್ಪಿನ ಮತ್ತು ಕರ್ನಾಟಕದ ಸಂಗೀತದ ಶಕ್ತಿಯನ್ನು ಮತ್ತೊಮ್ಮೆ ಪ್ರತಿಬಿಂಬಿಸಿವೆ. ನಿಮ್ಮಿಬ್ಬರಿಗೂ ಧನ್ಯವಾದಗಳು. ಧನ್ಯವಾದ ಸರ್. ಕಂಗ್ರ್ಯಾಚುಲೇಷನ್ಸ್ ಇಬ್ರಿಗೂ ಕೂಡ. ಸರಿಗಮಪ